ವಿಫಲ ಆಗಿದೆ. ಮೇ 20ಕ್ಕೆ ಸಾರಿಗೆ ಮುಷ್ಕರ ಫಿಕ್ಸ್ ಆಗಿದೆ. ಮೇ 20ಕ್ಕೆ ರಾಜ್ಯಾದ್ಯಂತ ಸಾರಿಗೆ ಬಂದ್ ಆಗಲಿದೆ. ಕಾರ್ಮಿಕ ಇಲಾಖೆ ಆಯುಕ್ತರ ನೇತೃತ್ವದ ಸಂಧಾನ ಸಭೆ ವಿಫಲ ಆಗಿದೆ. ಸಾರಿಗೆ ನೌಕರರ ಸಂಘಟನೆ ಮುಖಂಡರ ಜೊತೆ ನಡೆದ ಸಭೆ ಫೇಲ್ಯೂರ್ ಆಗಿದೆ. 25% ವೇತನ ಪರಿಷ್ಕರಣೆಗೆ ನೌಕರರು ಪಟ್ಟು ಹಿಡಿದಿದ್ದಾರೆ. ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಮೇ 20ಕ್ಕೆ ಸಾರಿಗೆ ನೌಕರರು ಮುಷ್ಕರ ಮಾಡ್ತಿದ್ದಾರೆ. ಈಗಾಗಲೇ ಸರ್ಕಾರ 12.5% ವೇತನವನ್ನ ಪರಿಷ್ಕರಣೆ ಮಾಡಿದೆ. ಸದ್ಯಕ್ಕೆ ಮುಷ್ಕರ ಕೈ ಬಿಡಿ ಅಂತ ಮುಖಂಡರು ಮನವೊಲಿಕೆಗೆ ಯತ್ನಿಸಿದ್ರು. ಆದ್ರೆ ಈ ಯತ್ನ ವಿಫಲವಾಗಿದೆ. ಸಾರಿಗೆ ಇಲಾಖೆ ಎಂಡಿ, ಕಾರ್ಮಿಕ ಇಲಾಖೆ ಆಯುಕ್ತರ ಸಂಧಾನ ವಿಫಲ ಆಗಿದೆ. 36 ತಿಂಗಳ ಹಿಂಬಾಕಿ ವೇತನ ಏಕಕಾಲಕ್ಕೆ ಬಿಡುಗಡೆ ಮಾಡಬೇಕು. 2024ರ ಜನವರಿ 1ಕ್ಕೆ ಅನ್ವಯ ಆಗುವಂತೆ 25% ವೇತನ ಪರಿಷ್ಕರಿಸಬೇಕು. ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಆಗ್ರಹಿಸಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಇವತ್ತು ಒಂದು ಸುತ್ತಿನ ಸಂಧಾನ ಸಭೆ ಕೂಡ ನಡೆಯಿತು. ಆ ಸಭೆ ಫೇಲ್ಯೂರ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಬರಬೇಕು, ಅವ್ರು ಮಾತಾಡಬೇಕು ಅಂತ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ದಾರೆ. ನಾವು ಕೇಳ್ತಾ ಇರುವಂತಹ 36 ತಿಂಗಳ ಹಿಂಬಾಕಿ ವೇತನವನ್ನ ಏಕಕಾಲಕ್ಕೆ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಮ್ಯಾನೇಜ್ಮೆಂಟ್ ಕಡೆಯಿಂದ ಅವರು ಕೂಡ ಅವ್ರು ಇಷ್ಟು ದಿನ ಹೇಳ್ತಾ ಇದ್ದಿದ್ದ ಮಾತುಗಳನ್ನೇ ಆ 12ನೇ ತಾರೀಕು ಅವರು ಸರ್ಕಾರ ಹೊರಡಿಸಿರೋ ಆದೇಶನ ಸಮರ್ಥನೆ ಮಾಡಿ ಅವರು ಹೇಳಿದ್ರು. ಮತ್ತು ಈಗ ಒಂದು ಮ್ಯಾನೇಜ್ಮೆಂಟ್ ಏನು ಕೋರಿಕೆ ಮಾಡಿದ್ರು ಅಂತಂದರೆ, ಈಗ SSLC ಪರೀಕ್ಷೆ ನಡೀತಾ ಇದೆ, ನೀವು ಈ ಟೈಮಲ್ಲಿ ಮುಷ್ಕರ ಮಾಡಿದ್ರೆ ಹೇಗೆ, ಅದನ್ನು ಮುಂದಕ್ಕೆ ಹಾಕಿ ಅಂತ ಆ್ಯಸ್ ಯೂಶುವಲ್ ಕೇಳಿದ್ರು. ಮುಂದಿನ ಸಭೆನ 25ನೇ ತಾರೀಕಿಗೆ ನಿಗದಿ ಮಾಡಿದ್ದಾರೆ, ಅಲ್ಲಿವರೆಗಾದರೂ ಮುಂದೆ ಹಾಕಿ ಅಂದರು. ನಾವು ಅದನ್ನು ಬಿಲ್ಕುಲ್ ಒಪ್ಪಲಿಲ್ಲ. ಅದನ್ನು ನಾವು ಕೋರಿಕೆನ ತಿರಸ್ಕಾರ ಮಾಡಿದ್ದೀವಿ. ನಾವು ಅವ್ರಿಗೇನು ಆಪ್ಷನ್ ಕೊಟ್ಟಿದ್ದೀವಿ ಅಂದರೆ, ಇವತ್ತು ಮತ್ತು ನಾಳೆ 2 ದಿವಸ ಟೈಮ್ ಇದೆ. ನಾವೇನು ಏಕಾಏಕಿ ನಾಳೆಯಿಂದ ಮುಷ್ಕರ ಅಂತ ಒಂದು ದಿವಸ ಹಿಂದೆ ಹೇಳಿಲ್ಲ. 29ನೇ ತಾರೀಕೆ ನೋಟಿಸ್ ಕೊಟ್ಟಿದ್ದೀವಿ. ಕೊನೆಗಳಿಗೆಲ್ಲಿ ಕರೆದು ನೀವು ಸುಮ್ಮನೆ ನಮಗೆ ತೊಂದರೆ ಕೊಡಬೇಡ್ರಿ, ನೀವು ಅದನ್ನು ಮೊದಲೇ ಕರೆದು ಮಾತುಕತೆ ಮಾಡಿ ಇತ್ಯರ್ಥ ಮಾಡಿರಿ ಅಂತ ಹೇಳಿದರೂ ಸಹ ನೀವು ಮಾಡಿಲ್ಲ. ಅದರಿಂದ ಈಗಲೂ ಕಾಲ ಮಿಂಚಿಲ್ಲ. ರಾತ್ರಿ 2 ಗಂಟೆವರೆಗೂ ಮಾತುಕತೆ ನಡೆದಿದೆ 2012ರಲ್ಲಿ. ಅದರಿಂದ ಈಗಲೂ ಕೂಡ ನಾವು ಇಡೀ ರಾತ್ರಿ ಕೂತ್ಕೊಳ್ಳೋಕ್ಕೆ ತಯಾರಿದ್ದೀವಿ. ಸಾರಿಗೆ ಮಂತ್ರಿಗಳ ಲೆವೆಲಲ್ಲಿ ಮತ್ತು ಮುಖ್ಯಮಂತ್ರಿಗಳ ಲೆವೆಲಲ್ಲಿ ಮೀಟಿಂಗ್ ಕರೆದು ಇತ್ಯರ್ಥ ಮಾಡಿದ್ರೆ ನಾವು ಸಮಾಧಾನ ಆಗುವಂಥ ಒಂದು ರೀತಿಯಲ್ಲಿ ಬೇಡಿಕೆ ಇತ್ಯರ್ಥ ಆಯಿತು ಅಂದರೆ ಮುಷ್ಕರನೇ ಇರಲ್ಲ. ಅದ್ರ ಬದಲು ನೀವು ಡಾಡ್ಜ್ ಮಾಡಿ ಮುಷ್ಕರ ಮುಂದೆ ಹಾಕಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗಿ ಅವ್ರಿಗೆ ತಿಳಿಸಿದ್ದೀವಿ. ಮತ್ತು ನೆಕ್ಸ್ಟ್ ಮೀಟಿಂಗ್ ಅವ್ರೀಗ ನಾವು ಸಾರಿಗೆ ಮಂತ್ರಿಗಳ ಗಮನಕ್ಕೆ ತೊಗೊಂಬಂದು ಮೀಟಿಂಗ್ನ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ಸಾಧ್ಯ ಆದರೆ CM ಮೀಟಿಂಗ್ನ ಕೂಡ ವ್ಯವಸ್ಥೆ ಮಾಡ್ಬೋದು ಸರ್. ಇಷ್ಟೊತ್ತು ನಡೆದಂಥ ಸಭೆಯಲ್ಲಿ ಅದನ್ನು ನೆಗೋಷಿಯೇಷನ್ ಕರೀಲಿ ಸರ್. ನಾವು ಖಂಡಿತವಾಗೂ 25 ನಾವು ಅಂಟು ಬೀಳಲ್ಲ. 25 ಅಂಟು ಬೀಳಲ್ಲ. ನಾವೇನು ಹೇಳಿದ್ವಿ, ನೆಗೋಷಿಯಬಲ್ ಅಂತ ಹೇಳಿದ್ವಿ. ಮತ್ತು ಹಿಂದಿನ ಸರ್ಕಾರ 15% ಕೊಟ್ಟಿದೆ. ಅದ್ರ ಮೇಲೆ ನೀವು ಸಾರಿಗೆ ನಿಗಮಗಳ ನೌಕರರಿಗೆ ಕೊಟ್ಟರೆ ಬಹುಶಃ ಇವತ್ತಿನ ಬೆಲೆ ಏರಿಕೆ ಸಂದರ್ಭದಲ್ಲಿ ಅವ್ರ ಬದುಕನ್ನು ನಡೆಸಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಅಂಶವನ್ನು ಹೇಳಿದ್ದೀವಿ. 18,000 ಬೇಸಿಕ್ ಇದೆ, 230 ರೂಪಾಯಿ ಇದೆ. ಅದರಿಂದ ಇದು ಸಾರಿಗೆ ನಿಗಮಗಳ ನೌಕರರ ಒಂದು ಬದುಕಿನ ಪ್ರಶ್ನೆ, ಅವರ ಏನು ಜೋಬಿಗೆ ಹಣ ಬರುವಂಥ ಪ್ರಶ್ನೆ. ಅವರು ನಮಗೆ ಹೇಳ್ತಾ ಇರ್ತಾರೆ, ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ದುಡ್ಡಿಲ್ಲ, ಆಸ್ಪತ್ರೆಗೆ ದುಡ್ಡಿಲ್ಲ, ಜೀವನ ನಡೆಸೋಕ್ಕೆ ದುಡ್ಡಿಲ್ಲ, ಉತ್ತಮವಾದಂಥ ಒಂದು ವೆಂಟಿಲೇಷನ್ ಇರ್ತಕ್ಕಂಥ ಕಿಟಕಿಗಳಿರ್ತಕ್ಕಂಥ ಮನೆ ಬಾಡಿಗೆಯನ್ನು ಬೆಂಗಳೂರಲ್ಲಿ ಕೊಡಲಿಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಅದರಿಂದ ಅವರ ಬದುಕು, ಅವರ ಉತ್ತಮವಾದಂಥ ಜೀವನ ಅವ್ರ ಕೈಲಿದೆ. ಜಂಟಿ ಕ್ರಿಯಾ ಸಮಿತಿ ನಾವು ಇದನ್ನು ಯೋಚನೆ ಮಾಡ್ತಾ ಇದ್ದೀವಿ. ನಿಮಗೆ ಉತ್ತಮವಾದಂಥ ಬದುಕು ಆಗಬೇಕಾದ್ರೆ, ಉತ್ತಮವಾದಂಥ ವೇತನ ಬರಬೇಕಾದ್ರೆ ಯಾವುದೇ ಆಡಳಿತ ವರ್ಗ ಏನೇ ದಬ್ಬಾಳಿಕೆ ಮಾಡಲಿ ಅಥವಾ ಯಾವುದೇ ತಂತ್ರಗಾರಿಕೆಯನ್ನು ಬಳಸಲಿ, ನೀವು ಮೀನಿಗೆ ಹೆಂಗೆ ಈಜೋದನ್ನು ಯಾರು ಕಲಿಸಲ್ವೋ ಹಾಗೆ ಕಾರ್ಮಿಕರಿಗೆ ಸ್ಟ್ರೈಕ್ ಮಾಡೋದು ಗೊತ್ತಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.